ಹಾಗೂ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣವರು, ಕಾರ್ಯನಿರ್ವಹಣಾ ಅಧಿಕಾರಿಗಳಿರ್ತಕ್ಕಂಥ ಸರ್ವೇಶ್ವರು, ಎಲ್ಲ ಸಮುದಾಯದ ಮುಖಂಡರು, ನನ್ನ ಆಡಳಿತ ಅಧಿಕಾರಿಗಳು, ಮಾಧ್ಯಮಿಕರು, ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ. 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಮಹಾನುಭಾವನ ಜಯಂತಿಯನ್ನು ಮಾಡಲಿಕ್ಕೋಸ್ಕರ ಇವತ್ತು ಪೂರ್ವ ಸಭೆಯನ್ನು ಕರೆದಿದ್ವಿ. ನಾನು ಬಂದಿದ್ದ ಕೂಡಲೇ ಶಾಸನ ಇದ್ಕೊಳ್ಳಿ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲು ಮಾಡೋಂಗಿಲ್ಲ, ಈ ನನ್ನ ಜೊತೆ 4 ಹಬ್ಬಗಳು ಮಾತ್ರ ನಾವು ಚಂದ ಮಾಡಬೇಕು, ಅಂದರೆ ನಾವೆಲ್ಲ ಸೇರ್ ಮಾಡಬೇಕು ಅಂತ ಮಾಡಿದ್ವಿ. ಇದಕ್ಕಿಂತ ಬದಲಾಗಿ ಯಾವುದೇ ಹಬ್ಬ ಬಂದರೂ ಕೂಡ ಅಧಿಕಾರಿಗಳಿಗೆ ಒಂಥರ ಬಿಡಿಸೋ ಮಟ್ಟಕ್ಕೆ ಹೋಗ್ಬೇಕು. ಇಲ್ಲೆಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳನ್ನ ನಾವೇ ಒಂದು ಟ್ರಿಪ್ ಮಾಡಿದ್ವಿ. ಆಯ ಮುಖ್ಯಷ್ಟು, ಈ ಮುಖ್ಯಷ್ಟು, ಈ ಮುಖ್ಯಷ್ಟು, ಆಯ ಮುಖ್ಯಷ್ಟು ಟೋಟಲ್ ಲೆಕ್ಕ 32 ಲಕ್ಷ ಆಗ್ತಾಯಿತ್ತು ಅಷ್ಟೇ. ಒಂದು ಡಿಪಾರ್ಟ್ಮೆಂಟ್ 32 ಲಕ್ಷ. ಒಂದು ಡಿಪಾರ್ಟ್ಮೆಂಟ್ 32 ಲಕ್ಷ ಅವ್ರು ಎಲ್ಲರೂ ಕೊಡಬೇಕಾದ್ರೆ ಪಬ್ಲಿಕ್ಕಿಂದ ಅವರು ಕೂಡ ತರಬೇಕು. ಅದಕ್ಕೆ ನಾನು ಕಟ್ಟಿಟ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಕೆಂಪೇಗೌಡ ಜಯಂತಿಗೆ, ಅಂಬೇಡ್ಕರ್ ಜಯಂತಿಗೆ, ಕನ್ನಡ ರಾಜ್ಯೋತ್ಸವಕ್ಕೆ ಅಂಡ್ ಈ 4 ಹಬ್ಬಗಳು ಮಾತ್ರ ಅಧಿಕಾರಿ ಭಾಗವಹಿಸಬೇಕು. ಇವನು ಯಾವುದೇ ಹಬ್ಬಕ್ಕೂ ಯಾವುದೋ ಒಂದು ರೂಪಾಯಿ ಕೊಡಬಾರದು ಅಂತ ಸೂಚನೆ ಕೊಟ್ಟಿದ್ದೆ. ಎಲ್ಲ ಒಂದು ಕಡೆ ನಮ್ಗೆ ಒಂದು ಹೊರಗಿತ್ತು ಏನಂತಂದರೆ, ಈ 3 ಹಬ್ಬಗಳನ್ನು ಮಾಡಿಕೊಟ್ಟಿದ್ವಿ. ಯಥೇಚ್ಛವಾಗಿ ಮುಳಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು 2 ವರ್ಷದಿಂದ ನಮ್ಗೆ ಹೊರಗಿದೆ. ನಮ್ಮನ್ನೇನು ಕೇಳಲಿಲ್ಲ, ನಾವು ನೋವಿದೆ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಕೇಳ್ಕೊಂಡು ಅವ್ರು ಯಾವಾಗ ಬರ್ತಾರೆ ಬರಲಿ, ಅದನ್ನ ಅವ್ರಿಗೆ ದಿಗ್ಲಾದ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೆಲ್ಲ ಇವತ್ತು ಕಾಲ ಕೂಡಿ ಬಂತು ಅಂತ ಬಹುಶಃ ಅನ್ಕೊತೀನಿ. ಕಾಲ ಕೂಡಿ ಬಂತು ಅಂತ ಅನ್ಕೊತೀನಿ. ದಯವಿಟ್ಟು ಮಹಾನುಭಾವನ ಚರಿತ್ರೆಯನ್ನು ನಾವು ನೋಡಿದಾಗ ಯಾರೋ ಹೇಳ್ತಿದ್ರು, ಅದು ಯೂನಿವರ್ಸಲ್ ಒಬ್ಬರು ಸೀಮಿತಲ್ಲ, ಈ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಡಗೌಡರು, ಕೆಂಪೇಗೌಡರು ಅಂತ ಆಚರಣೆಯನ್ನು ಮೂಡಲಬಾಗಲು ಗಡಿಭಾಗದಲ್ಲಿ ನಾವು ಮಾಡಬೇಕಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀವಿ. ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ 20ನೇ ತಾರೀಕು ಮಾಡಬೇಕಂತ ಅದೇನು ಡಿಸೈಡ್ ಆಗಿದ್ರಿ. ದಯವಿಟ್ಟು ಇದಕ್ಕೆ ಹಿಂದೂ ಮುಂದೆ ನೋಡಿದೆ ಆ ಮನಸ್ಸಲ್ಲಿ ಏನೇ ಅಳ್ಕೊಂಡಿದ್ರು ಕೂಡ ಅದನ್ನು ಬಗ್ಗಿಟ್ಟು ಬದಿಗಿಟ್ಟು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಶಾಸನ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ, ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಸಂಕೋಚ ಇಲ್ಲದೆ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ನೀವು ಯಾವ ಮಟ್ಟಿಗೆ ಕೇಳಿದ್ರು ಕೂಡ ನಾನು ಮಾಡ್ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಬಹುಮಾನ. ಆದರೆ 27ನೇ ತಾರೀಕು ಇದು ಸರಳವಾಗಿ ಎಲ್ಲ PDO ಆಫೀಸ್ಗಳಲ್ಲೂ, ಪಂಚಾಯತಿ ಆಫೀಸ್ಗಳಲ್ಲೂ ಹಾಗೂ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡ ಜಯಂತಿಯವರ ಫೋಟೋ ಇಟ್ಟು ನಾವು ಆಚರಣೆಯನ್ನು ಮಾಡಿ, ಸ್ಕೂಲ್ಸಲ್ಲಿ ಕೂಡ ಈಗಾಗಲೇ ಸ್ಕೂಲ್ಸ್ಗೆ ಎಲ್ಲ ಫೋಟೋಸ್ ಕೂಡ ಮಾಡಿದ್ವಿ. ಅದನ್ನು ಫೋಟೋ ಇಟ್ಟು ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನು ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊತೀವಿ. ನೀವು ಯಾವ ಡೇಟಿಗೆ ಹೇಳ್ತೀರಾ, ಇನ್ನೊಂದು ಸರಿ ಪೂರ್ವ ಸಭೆಯನ್ನು ಕರಿತೀನಿ, ಪತ್ರಿಕೆ ಕರಿತೀನಿ. ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆಗಳು ವಹಿಸಿ, ನನ್ನ ಜವಾಬ್ದಾರಿ ವಹಿಸಿ ನಿಮ್ಮ ಜೊತೆ ಅದ್ದೂರಿ ಮಾಡಲಿಕ್ಕೆ, ಅಂದರೆ ಈ ಒಂದು ಹಬ್ಬವನ್ನು ಅದ್ದೂರಿ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ. ಅದು ನೀವು ಕೂತು ಮಾತಾಡ್ಕೊಂಡು ಸ್ಟ್ಯಾಚು ಓಪನ್ ಮಾಡಬೇಕಾ, ಈಗ ಓಪನ್ ಮಾಡಬೇಕು, ಸ್ವಾಮೀಜಿ ಕಳಿಸ್ಬೇಕಾ, ನೀವು ಈಗ ಕೂಡ ಸ್ವಾಮೀಜಿಂದ ಮಾತಾಡ್ತೀನಿ. 27ನೇ ತಾರೀಕು ಸ್ವಾಮೀಜಿದು ಮತ್ತು ನಂದು ಕುಮಾರಣ್ಣದ್ದು ನನಗೆ ದುಬೈಯಲ್ಲಿ ಇದೇ ಕೆಂಪೇಗೌಡ ಜಯಂತಿಗೆ ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. 27ನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣ ಜೊತೆ ನಾನು ದುಬೈಗೆ ಹೋಗ್ತೀನಿ. ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. 20ನೇ ತಾರೀಕು ನನ್ನ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚೆ ಜೊತೆ ಸೇರಿ ಅದಕ್ಕೆ ಏನೇನು ಬೇಕಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಟ್ಟು ಅದಕ್ಕೆ ಅರ್ಥಗರ್ಭಿತವಾಗಿ ಯಾವೊಂದು ಕಮ್ಯುನಿಟಿಗೆ ಯಾವೊಂದು ಜಾತಿಗೂ ಅವಮಾನ ಆಗದಂತೆ ಒಂದು ಅರ್ಥಗರ್ಭಿತವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ. ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರೋದಕ್ಕೆ, ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರೋದಕ್ಕೆ ಗೌರವ ಉಳಿಸ್ಕೊಳ್ತಕ್ಕಂಥ ಕಾರ್ಯವೈಖರಿಯನ್ನ ಒಬ್ಬ ಶಾಸಕನಾಗಿ ನಿಮ್ಮ ಜೊತೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ, ಸೊ ಖಂಡಿತ ಕೂಡ ನಾವು ಕೂಡ ಇಂಥ ಸಂದರ್ಭಕ್ಕೆ ಕಾಯ್ತಾ ಇದ್ದೀವಿ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನೇ ಇರ್ಬೋದು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ. 4 ಗೋಡೆ ಮಧ್ಯೆ ಬಿಟ್ಟು ನಾವು ಬೀದಿಗೆ ಬಂದಾಗ ಇದು ನಿಮಗೆ ಒಕ್ಕಲ್ತನ ಅಂತ ನಮ್ಮೆಲ್ಲ ಗೊತ್ತಿರ್ಬೋದು.
ಈ ಸಣ್ಣವರಿಗೆಲ್ಲ ಈ ಒಕ್ಕಲಿತನ ಅಂತಂದ್ರೆ ಒಕ್ಕಲ್ತನ ಕೊಡೋದು. ಅಂದ್ರೆ ನಮ್ಮೂರಲ್ಲೆಲ್ಲ ಏನಂತಂದ್ರೆ ನಮಗೆಲ್ಲ ದಾರಿ ತೋರಿಸಬೇಕು. ನಾವೇ ಎಲ್ಲ ಒಂದ್ ಕಡೆ ದಾರಿ ತಪ್ಪಿದಾಗ ಬೇರೆಯವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ಶಾಸಕನಾಗಿ ನನ್ನ ಮನವಿ, ನಮ್ಗೆ ಏನೇ ಸಂದರ್ಭ ಬಂದರೂ ಕೂಡ ಏನೇ ಇದ್ರೂ ಕೂಡ ನಾಲ್ಕು ಕೋಣೆ ಮಧ್ಯೆ ಅದು ಸಾಮರಸ್ಯ ಅಂತ ನಮ್ಮ. ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ವಿಚಾರ ಇರ್ಬೋದು, ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ. ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ. ಏನಪ್ಪ ನಮ್ಗೆ ಇವತ್ತು ಇದಕ್ಕೆ ಈ ತರ ಮಾಡಿಟ್ಟಿವಲ್ಲ ಅಂತ ಒಂದು ಬರ್ತದೆ. ಕೆಲವು ಹಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಬೇಕಾದ ಸಂದರ್ಭ ಅಂತ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಗುಮಾನಿ ಬಂತು. ಏನಂತಂದ್ರೆ MLA ಅವ್ರು ಮಾಡಿಸ್ತಾವ್ರೆ ಅಂತ. ನಾನು ಶಾಸಕನಾಗಿ ವಿದ್ಯಾವಂತ